ಮುಂದೆ ಪ್ರತಿಭಟನೆ. ರಾಜ್ಯ ಪೌರ ಸೇವಾ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಕನಕಗಿರಿಯ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಸಿಬ್ಬಂದಿಗಳಿಂದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ ನಂಬರ್ E/29 BMS ಅನಿರ್ದಿಷ್ಟಾವಧಿ ಮುಷ್ಕರ ಕನಕಗಿರಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರ ಪ್ರತಿಭಟನೆ ಹಮ್ಮಿಕೊಂಡು ಪೌರ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರ ಆದೇಶದಂತೆ ತಾಲೂಕು ಸಮಿತಿ ವತಿಯಿಂದ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ವರದಿಗಾರ ಗೌತಮ್ ಯಾದವ್. ಕೊಪ್ಪಳ ಜಿಲ್ಲೆಯ ಸಂಚಾಲಕರು, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ಈ ಒಂದು ಕನಕಗಿರಿ ಶಾಖೆ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಎನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು 7 ಬೇಡಿಕೆಗಳಿದೆ ಸರ್. ಈ ಒಂದು ಸರ್ಕಾರ ನಮ್ಮ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕೆಂದು ನಾವು ಎಲ್ಲರ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ. ರಾಜ್ಯ ಸರ್ಕಾರ ನೌಕರ ನೀಡುತ್ತಿರುವ ಪ್ರತಿಯೊಂದು ಸವಲತ್ತುಗಳು ಪೌರ ಸೇವಾ ನೌಕರ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸಬೇಕು. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಇರುವ ನೌಕರಗಳು ಸಕ್ರಮಗೊಳಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪಟ್ಟಣ ಪಂಚಾಯತ್ ಶೇಕಡ 100ರಷ್ಟು ಪೌರ ಕಾರ್ಮಿಕ ವಿಶೇಷ ನೇಮಕಾತಿಯಲ್ಲಿ ಆದೇಶ ಹೊರಡಿಸಬೇಕು. 2022ನೇ ಸಾಲಿನಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರ ಒಂದು ನೇಮಕಾತಿ ಆಯ್ಕೆಯಾದ ಪೌರ ಕಾರ್ಮಿಕರಿಗೆ ಲೋಡರ್ಸ್ಗಳಿಗೆ SFC ನಿಧಿಯಿಂದ ವೇತನ ಭರಿಸಬೇಕು. 5ನೇದು ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜುಗಳಿಗೆ ವಿಶೇಷ ನೇಮಕಾತಿ ಅಡಿಯಲ್ಲಿ ಪರಿಗಣಿಸಬೇಕು. ಪೌರ ಸೇವಾ ನೌಕರರ ಜ್ಯೋತಿ ಸಂಜೀವಿನಿ ಎಂದು ನಗದು ರಹಿತ ಚಿಕಿತ್ಸೆಯನ್ನು ಈ ಸೌಲಭ್ಯಗಳು ನಮಗೆ ಕಲ್ಪಿಸಬೇಕು. IT ಸಿಬ್ಬಂದಿ, ಅಕೌಂಟೆಂಟು, ಕಂಪ್ಯೂಟರ್ ಆಪರೇಟರ್ಗಳು, ವಾಹನ ಚಾಲಕರು, ಸ್ಯಾನಿಟರಿ ಸೂಪರ್ವೈಸರು ಹಾಗೂ ಇನ್ನಿತರ ವೃಂದ ನೌಕರರನ್ನು ಪೌರ ಸೇವಾ ನೌಕರರನ್ನು ಪರಿಗಣಿಸಬೇಕೆಂದು ಈ ಒಂದು 7 ಬೇಡಿಕೆಗಳು ಇಟ್ಟಿದ್ದೀವಿ ಸರ್. ನಮ್ಮ ಸಂಘದ ವತಿಯಿಂದ ಆದಷ್ಟು ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ರಾಜ್ಯದ ಜಿಲ್ಲಾಧ್ಯಕ್ಷರಾದಂಥ ನೇತೃತ್ವದಲ್ಲಿ ನಾವು ಭಾಗವಹಿಸಿ ಯಶಸ್ವಿಗೊಳಿಸುವಂತ ನಾನು ಕೇಳ್ಕೊಳ್ತೀನಿ.